ಇವತ್ತು ನಾವು ಈ ಮಂಗನ ಕಾಯಿಲೆ KFD ಏನಂತ ಹೇಳ್ತೀವಿ ಅದರ ವಿಷಯದಲ್ಲಿ ಸ್ವಲ್ಪ ಪೂರ್ವಭಾವಿಯಾಗಿ ನಮ್ಮ ಇಲಾಖೆಯಿಂದ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ಉದ್ದೇಶದಿಂದ ಇವತ್ತು ಸಾಗರದಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಿಂದ ಎಲ್ಲೆಲ್ಲಿ ಈ KFDಯಿಂದ ಕಾಯಿಲೆ ಹರಡುವಂಥ ಜಾಗಗಳೇನಿದೆ ಅವ್ರನ್ನೆಲ್ಲೂ ಕೂಡ ಕರೆಸಿದ್ದೀವಿ ಮತ್ತು ಏನೇನು ಕ್ರಮಗಳು ತಗೊಳ್ಬೇಕು ಏನೇನು ಮಾಡಬೇಕು ಅಂತ ಈಗ ಚರ್ಚೆ ಮಾಡ್ತೀವಿ. ಇಲ್ಲಿ ನಾನು ಅರಳಗೋಡಿಗೆ ಬಂದಿದ್ದೀನಿ. ಇಲ್ಲಿ ಹಿಂದೆ ಸುಮಾರು ಒಂದು 22 ಜನ ತೀರ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಇದು. ಅದರಿಂದ ಇಲ್ಲಿಯ ಜನರ ಜೊತೆ ಸ್ವಲ್ಪ ಮಾತನಾಡಿ ಅದ್ರ ಜೊತೆಯಲ್ಲಿ ಏನೇನು ಇಲ್ಲಿಯ ಜನರ ಅಭಿಪ್ರಾಯ ಏನು ಮತ್ತು ಮುಂದೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡೋದು. ಇಲ್ಲಿಯ ಜನ ನಮಗೆ, ಯಾಕಂದರೆ ಇದು ಗುಡ್ಡಗಾಡು ಪ್ರದೇಶ ಮತ್ತು ಬೇರೆ ಎಲ್ಲ ಸಾಗರ ಇರ್ಬೋದು, ಭಟ್ಕಲ್ ಇರ್ಬೋದು, ಎಲ್ಲ ಸ್ವಲ್ಪ ದೂರದಲ್ಲಿರೋದ್ರಿಂದ ಇಲ್ಲಿಗೆ ಒಂದು ಸಂಚಾರಿ ವೈದ್ಯಕೀಯ ಒಂದು ವಾಹನವನ್ನು ಅವ್ರು ಕೇಳಿದ್ದಾರೆ, ಒಂದು ಘಟಕವನ್ನು ಕೇಳಿದ್ದಾರೆ, ಸಂಚಾರಿ ಘಟಕ. ಅದನ್ನು ನಾನು ಅವ್ರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಬರೋ ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಅವರಿಗೆ ಇಲ್ಲಿಗೆ ಕೊಡಿಸುವಂಥದ್ದು ಮಾಡಿಕೊಡ್ತೀವಿ. ಮತ್ತು ಸ್ವಲ್ಪ ಬೇರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ದಾರೆ, ಅದನ್ನು ನಮ್ಮ ಇಂಜಿನಿಯರಿಗೆ ಹೇಳಿದ್ದೀನಿ, ಅದೊಂದು ಎಸ್ಟಿಮೇಟ್ ಎಲ್ಲ ಮಾಡಿಕೊಳ್ಳೋಣ ಅಂತ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಸ್ಥಳೀಕರ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡ ಅವರ ಅಭಿಪ್ರಾಯ ಏನು ಅದನ್ನು ತಿಳ್ಕೊಂಡು ಈಗ ನಾವು ಮತ್ತು ನಮ್ಮ ಶಾಸಕರು ನಾವೆಲ್ಲ ಈಗ ಚರ್ಚೆ ಮಾಡಿ ಒಂದು ಸಭೆಯನ್ನು ಮಾಡ್ತೀವಿ. ಅದರಲ್ಲಿ ಈಗ ನಾವು ಏನೇನು ಕ್ರಮಗಳು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿ, ಕೆಲವು ಈ ಲ್ಯಾಬಿನ ವಿಚಾರದ ಒಂದು ಅಭಿಪ್ರಾಯ ಇದೆ ಮತ್ತು ಬೇರೆ ಇನ್ನೇನು ಸೌಕರ್ಯಗಳು ತಗೊಳ್ಬೇಕು, ಜನರಿಗೆ ಹೇಗೆ ನಾವು ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದಕ್ಕೆ ಜಾಗೃತಿ ಮೂಡಿಸೋದು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಿ. ನಮಗೆ ನಮ್ಮ ಮುಖ್ಯ ಉದ್ದೇಶ ಅಂದರೆ ಯಾರೂ ಕೂಡ ಈ KFDಯಿಂದ ಸಾವಾಗಬಾರ್ದು. ಯಾಕೆಂತ ಹೇಳಿದ್ರೆ ಇದನ್ನು ನಾವು ತಡೆಗಟ್ಟುವಿಕೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಇದನ್ನು ಹರಡದೇ ಇರತಕ್ಕಂಥ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಯಾರಿಗೇನು ತೊಂದರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗ್ತದೆ ಅದನ್ನು ಕೂಡ ಮಾಡಬೇಕು ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ವ್ಯಾಕ್ಸಿನ್ ವಿಚಾರ, ಅದನ್ನು ನಾವೀಗಾಗಲೇ ನಾನು ಮೊನ್ನೆ ದೆಹಲಿಗೂ ಹೋಗಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ, ಹಿಂದಿನ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೆ ನಾನು. ಈಗ ಅದು ಯಾವ ಹಂತದಲ್ಲಿ ಬಂದಿದೆ ಅಂತ ನಾವು, ಯಾಕಂದರೆ ಹಳೇ ಇದ್ದಂಥ ವ್ಯಾಕ್ಸಿನ್ ಈಗ ಅದರ ಪ್ರಭಾವ ಹೆಚ್ಚಿಲ್ಲ, ಅದು ಪ್ರಯೋಜನ ಇಲ್ಲ, ಅದು ಉಪಯೋಗಿಸಬಾರ್ದು ಅಂತಲೇ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಅದನ್ನು ಉಪಯೋಗ ಮಾಡೋಕ್ಕಾಗ್ತಾರ. ನಮ್ಗೆ ಹೊಸ ವ್ಯಾಕ್ಸಿನ್ ಬೇಕು. ಯಾಕಂದರೆ ವ್ಯಾಕ್ಸಿನ್ ಇದ್ಬಿಟ್ರೆ ನಮಗೆ ಈ ಭಾಗದಲ್ಲಿ ನಮ್ಗೆ ಯಾರಿಗೂ ಕೂಡ ಆತಂಕದಲ್ಲಿರುವಂಥ ಪರಿಸ್ಥಿತಿ ಬರೋದಿಲ್ಲ. ಅದನ್ನು ಈಗ ಹೈದರಾಬಾದಲ್ಲಿರುವಂಥ ಒಂದು ಸಂಸ್ಥೆ ಇದೆ, ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಅಂತ, ಅವ್ರ ಜೊತೆ ನಾವು ಅವ್ರಿಗೆ ಸುಮಾರು 10 ಕೋಟಿ ರೂಪಾಯಿಯಷ್ಟು ಅವ್ರಿಗೆ CSR ಫಂಡಿಂಗನ್ನು ಕೊಡಿಸೋದಕ್ಕೆ ICMR ಜೊತೆ ನಾವು ಮಾತುಕತೆ ಮಾಡಿ ಅವ್ರು ಕೊಡಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಈಗಾಗಲೇ ಅವರು ಇದನ್ನು ಶುರು ಮಾಡಿದ್ದಾರೆ, ವ್ಯಾಕ್ಸಿನ್ ತಯಾರಿಕೆ ಮಾಡೋದನ್ನು ಶುರು ಮಾಡಿದ್ದಾರೆ. ಮತ್ತು ಈ ವರ್ಷ ಎಲ್ಲ ಟ್ರಯಲ್ಸ್ ಎಲ್ಲ ಮಾಡಿ 2026ಕ್ಕೆ ನಾವು ಕೊಡಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅಂದರೆ ನಮಗೆ ಈ ವರ್ಷವೇ ಮುಖ್ಯ. ಈಗ 2025 ಈ 25ರಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ 26ಕ್ಕೆ ವ್ಯಾಕ್ಸಿನ್ ಸಿಕ್ಕಿದ್ರೆ ಆವಾಗ ಈ KFD ವಿಚಾರದಲ್ಲಿ ನಮಗೆ ಒಂದು ರೀತಿ ಜನರಿಗೆ ಯಾವುದೇ ಒಂದು ತಾಪತ್ರ ಇಲ್ಲದೆ ಇರತಕ್ಕಂಥ ಅಥವಾ ಆತಂಕ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಇದರಿಂದ ಯಾರೂ ಸಾಯಬಾರ್ದು ಮತ್ತು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳು ತಗೊಳ್ಬೇಕು ಅಂತಲೇ ನಾವು ಇವತ್ತು ಇಲ್ಲಿ ಬಂದು ಈ ಒಂದು ಗ್ರಾಮದಲ್ಲೇ ಸಭೆ ಮಾಡಿದ್ದೀವಿ ಮತ್ತು ಸ್ಥಳೀಕರ ಜೊತೆ ಈಗ ಇನ್ನೊಂದು ಸಭೆ ಮಾಡ್ತಾ ಇದ್ದೀವಿ. ಪರಿಹಾರದ ಬಗ್ಗೆ ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ. ಯಾಕೆಂದರೆ ಅದು ಏನಾಗಿದೆ ಅಂತ ಹಿಂದೆ ಅದು ಆಶ್ವಾಸನೆ ಕೊಟ್ಟಿದ್ರು ಮತ್ತು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು, ಯಾಕಂದರೆ ರೋಗಗಳಿಂದ ಸಾಯುವಂಥ ಜನರಿಗೆ ಪರಿಹಾರ ಅಂತ ಹೇಳಿದ್ರೆ ಬರೀ ಒಂದಕ್ಕೆ ಮಾತ್ರ ಕೊಡೋಕ್ಕಾಗಲ್ಲ. ಕೊಟ್ಟರೆ ನಾವು ಎಲ್ಲದಕ್ಕೂ ಕೂಡ ಕೊಡಬೇಕಾಗ್ತದೆ. ಇನ್ನು ಹಲವಾರು ಬೇರೆ ಕಾಯಿಲೆಗಳು ಬರುವಂಥದ್ದು ಇರ್ತದೆ. ಆದರೆ ಉಚಿತವಾದಂಥ ಅವ್ರಿಗೇನು ಚಿಕಿತ್ಸೆಗೆ ನಮ್ಮಲ್ಲಿ ಬೇರೆ ಆಸ್ಪತ್ರೆಗಳನ್ನು ತಗೊಳ್ಳೋದಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ. ಅದು ವೆನ್ಲಾಕ್ ಆಸ್ಪತ್ರೆ ಇರ್ಬೋದು, ಬೇರೆ ಎಂಪ್ಯಾನಲ್ಡ್ ಆಸ್ಪತ್ರೆ, ಎಲ್ಲ ಕಡೆ ಇದರಿಂದ ಅವ್ರಿಗೆ ಉಚಿತವಾದಂಥ ಸೇವೆ ಸಿಗುವಂಥದ್ದು ಆಗ್ತದೆ. ಅದೇ ಈಗ ಅದು ಶಿವಮೊಗ್ಗದಲ್ಲಿ ಲ್ಯಾಬ್ ಇದೆ. ಮತ್ತೆ ಇನ್ನೊಂದು ಲ್ಯಾಬ್ ಏನಂತ ಹೇಳಿ ಇನ್ನೊಂದು ಇರುವಂಥದ್ದು ಪುಣೆಲೇ ಇರುವಂಥದ್ದು. ಸೊ ಪುಣೆಗೆ ಅದು ಕಳಿಸ್ಲೇಬೇಕಾಗ್ತದೆ. ಅದು ಇಂಥದಕ್ಕೆಲ್ಲ ಅವರು ಅದು ಉನ್ನತ ಮಟ್ಟದ ಲ್ಯಾಬ್, ಅದು ಹೈಟೆಕ್ ಲ್ಯಾಬ್. ಅದು ಇಡೀ ನಮ್ಮ ಈ ಭಾಗದಲ್ಲಿ ಅನೇಕ ಇಂಥ ಪ್ರಕರಣಗಳೆಲ್ಲ ನಾವು
ಇದು ಒಂದೇ ಅಲ್ಲ, KFD ಒಂದೇ ಅಲ್ಲ, ಬೇರೆ ಬೇರೆದನ್ನು ಕೂಡ ನಾವು ಅಲ್ಲಿಗೆ ಕಳಿಸುವಂಥದ್ದು, ಅವರ ಅಂತಿಮ ರಿಪೋರ್ಟನ್ನು ಕೊಡ್ತಕ್ಕಂಥದ್ದು. ಆದರೆ ನೀವು ಹೇಳ್ದಂಗೆ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ತಕ್ಕಂಥದ್ದಕ್ಕೆ ಏನು ಮಾಡ್ಬೋದು ಅಂತ ನಾನು ಈಗ ಮತ್ತೆ ಚರ್ಚೆ ಮಾಡ್ತೀನಿ. ನಾನು ನೋಡ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಇಲ್ಲ, KFD ಅಂತ ಹೇಳಿದ್ರೆ ಇಲ್ಲಿ ಒಂದು ಈಗ ಶಿವಮೊಗ್ಗದಲ್ಲಿದೆ, ಶಿವಮೊಗ್ಗದಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇದೆ. ಅದ ನಂತರ ಮತ್ತೆ ಅದರ ದೃಢೀಕರಣ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪೂನಾಗೆ ಹೋಗ್ತದೆ. ಸೊ ಆ ಕಾರಣದಿಂದ ಈಗ ನಾನು ಅದೇ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಈಗ ಬೇರೆ ಜಿಲ್ಲೆಯವರು ಬರ್ತಾ ಇದ್ದಾರೆ, ಅದರ ಜೊತೆ ಚರ್ಚೆ ಮಾಡಿ ನಮ್ಗೆ ಏನಂತ ಹೇಳಿದ್ರೆ ಯಾರೋ ನಾವು ಹೇಳೋದು, ನೀವು ಹೇಳೋದು, ಇನ್ನೊಬ್ರು ಹೇಳೋದು ಅಂತ ಅಲ್ಲ, ವೈಜ್ಞಾನಿಕವಾಗಿ ಮತ್ತು ಅದು ಜನರಿಗೆ ಉಪಯುಕ್ತವಾಗ್ತಕ್ಕಂಥ ರೀತಿಯಲ್ಲಿ ಮಾಡೋದಕ್ಕೆ, ಅದು ಸಾಗರದಲ್ಲೇ ಮಾಡಬೇಕಾದ್ರೆ ಸಾಗರದಲ್ಲೇ ಮಾಡೋಣ, ಸಿದ್ದಾಪುರದಲ್ಲಿ ಮಾಡೋಣ ಸಿದ್ದಾಪುರದಲ್ಲಿ ಮಾಡೋಣ, ಅದು ಏನು ಅನುಕೂಲ ಆಗಬೇಕು ಅಂತಿಮವಾಗಿ, ಯಾರು ನಮ್ಮ ಪ್ರತಿಷ್ಠೆ ಇನ್ನೊಬ್ಬರ ಪ್ರತಿಷ್ಠೆ ಅಲ್ಲ, ಆ ಥರ ಅದ್ರ ಮುಖಾಂತರ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಿ ನಾನು ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. 15 ದಿನ ಆಗುತ್ತೆ ರಿಪೋರ್ಟ್ ಬರೋಳಗೆ, ಅಷ್ಟೊಳಗೆ ಇಲ್ಲಿ ಔಟ್ ಬ್ರೇಕ್ ಆಗಿರುತ್ತೆ, ಅಷ್ಟೊಳಗೆ ಡೆತ್ಗಳಾಗಿರುತ್ತೆ. ಸೊ ಇಲ್ಲಿ ಯಾವ್ದಾರ ಒಂದು ಆ ಥರದೊಂದು ಹೈಟ್ ನೀವು ಹೇಳ್ದಂಗೆ ಹೈಸೆಕ್ ಅಂದರೆ ಒಳ್ಳೆ ಫೆಸಿಲಿಟೀಸ್ ಇರೋಂಥ ಲ್ಯಾಬ್ನ ಇಲ್ಲೇ ಆಕ್ಟ್ ಮಾಡಿ. ಅದೇ ನಾನು ಹೇಳ್ತಾನೆ, ಈಗ ನಾನು ಚರ್ಚೆ ಮಾಡ್ತೀನಿ. ಇನ್ನೊಂದು ಸಭೆ ಇದೆ, ನಾಳೆನೂ ಕೂಡ ನಮ್ಮ ಸಭೆ ಇರ್ತದೆ. ಸೊ ಇದ್ರ ಬಗ್ಗೆ ನಮ್ಮ ವಿಶೇಷ ಗಮನ ಇದೆ. ಅದಕ್ಕೆ ಇನ್ನೇನೇನು ಕ್ರಮಗಳು ತಗೊಳ್ತಕ್ಕಂಥ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತೀನಿ ನಾನು. ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕೂಡ ಆಗಿತ್ತು. ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಕೂಡ ಮಾಡಿದ್ರು. ಬಟ್ ಇವತ್ತಿಗೂ ಕೂಡ ಅಲ್ಲಿ ಬಹಳ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿದ್ರು ಕೂಡ ಕಾಯಿಲೆಗೆ ಕಾರಣ ಕಂಡುಹಿಡಿಯೋದ್ರಲ್ಲಿ ಇನ್ನೂ ಯಶಸ್ವಿಯಾಗಿಲ್ಲ ಸರ್. ಅದ್ರ ಬಗ್ಗೆ ಮೆಡಿಸಿನ್ ಕೂಡ ಇಲ್ಲ, ಅದು ಮೀಟಿಂಗ್ ಇದೆ ಈಗ, ಅದನ್ನು ಈಗ ಡಿಸ್ಕಸ್ ಮಾಡ್ತಾ ಇದೀವಿ. ಆ ವಿಷಯದ ಬಗ್ಗೆನೂ ಕೂಡ ಚರ್ಚೆ ಇಟ್ಕೊಂಡಿದ್ದೀವಿ. ಡಾಕ್ಟರ್ಗಳ ಸಮಸ್ಯೆ ಇದೆ, ಎಸ್ಪೆಷಲಿ ಹೊಸನಗರ ತಾಲೂಕಲ್ಲಿ ಡಾಕ್ಟರ್ಗಳ ಸಮಸ್ಯೆ ಇದೆ. ಅಲ್ಲಿ ಹಾಸ್ಪಿಟಲ್ ಬೆಡ್ ಹಾಸ್ಪಿಟಲ್ ಅಂತಿದೆ, ಬಟ್ ಕಾರ್ಯನಿರ್ವಹಿಸ್ತಾ ಇರೋದು 60 ಬೆಡ್ ಅಷ್ಟೇ. ಬಟ್ ಅಲ್ಲಿ 60 ಬೆಡ್ ಮಾಡ್ಲಿಕ್ಕೆ ವೆಂಟಿಲೇಟರ್ ಎಲ್ಲ ಇದೆ. ನಾಳೆ ಎಲ್ಲರೂ ಇರ್ತಾರೆ. ನಾಳೆ ನಮ್ಮ ರಿವ್ಯೂ ಮೀಟಿಂಗ್ ಅಲ್ಲಿ ಏನೇನು ನ್ಯೂನತೆಗಳಿದೆ, ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾವು ಮೀಟಿಂಗ್ ಅಲ್ಲೂ ತೀರ್ಮಾನಗಳು ತಗೊಳ್ತೀವಿ. ಮತ್ತೆ ಈ ಡಾಕ್ಟರ್ಸು ಕೆಲವು ವೇಕೆನ್ಸೀಸು ಅದೆಲ್ಲ ಭರ್ತಿ ಮಾಡೋದಕ್ಕೂ ನಾವು ಸರ್ಕಾರ ಮಟ್ಟದಲ್ಲಿ ಕೆಲವು ಕ್ರಮಗಳು ತಗೊಳ್ತಾ ಇದ್ದೀವಿ. ಆ ಕ್ರಮಗಳ ಮುಖಾಂತರ ಡಾಕ್ಟರ್ಸ್ ವೇಕೆನ್ಸಿ ತುಂಬ ಜಾಸ್ತಿ ಇಲ್ಲ ನಮ್ಮ ರಾಜ್ಯದಲ್ಲಿ. ಈ ನರ್ಸ್ಗಳು, ಟೆಕ್ನಿಷಿಯನ್ಸು ಮತ್ತು ಇವ್ರದ್ದು ವೇಕೆನ್ಸಿ ಹೆಚ್ಚಿದೆ. ಆದರೂ ಕೂಡ ಏನೇನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಈಗ ಕ್ರಮ ತಗೊಳ್ಳಿ. ಬಟ್ ನಾಳೆ ರಿವ್ಯೂ ಮೀಟಿಂಗಲ್ಲಿ ಇದೆಲ್ಲ ನೋಡ್ತೀನಿ, ಎಲ್ಲ ತಾಲೂಕು ಆಸ್ಪತ್ರೆಗಳದು, ಬೇರೆ ಜಿಲ್ಲಾ ಆಸ್ಪತ್ರೆದು ಎಲ್ಲ ನೋಡ್ತೀನಿ. ಈಗ ಮೆಗನ್ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರ್ತದೆ, ನೇರವಾಗಿ ನನ್ನ ಇಲಾಖೆಗೆ ಬರೋದಿಲ್ಲ. ಇಲ್ಲ, ಅವ್ರಿಗೆ ಸಿಗ್ತಾ ಇದ್ದಾರೆ ನಮಗೆ. ಇವತ್ತು ಸಿಗ್ತಾರೆ. ಈಗ ಇದ್ರ ನಂತರ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾಳೆನೂ ಇರ್ತಾರೆ. ಸೊ ಅವ್ರ ಜೊತೆ ಇದನ್ನ ಚರ್ಚೆ ಮಾಡ್ತೀವಿ. ಬಂದಿದ್ದಾರಲ್ಲ, ಈಗ SIT ರಚನೆ ಮಾಡೋದಕ್ಕೆ ತೀರ್ಮಾನ ಆಗಿದೆ ಮತ್ತು ಅವರ ರಿಪೋರ್ಟ್ ಆಧಾರಿತವಾದಂಥ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ 1-2 ದಿವಸದಲ್ಲಿ, ಈಗ ಬಹುಶಃ ಈ ಗುರುವಾರಕ್ಕೂ ಅಥವಾ ಶುಕ್ರವಾರಕ್ಕೆ ನಾವು ಮತ್ತೆ ಸೇರ್ತಾ ಇದ್ದೀವಿ. ಸೊ ಯಾಕಂದರೆ ಅದು ವ್ಯವಸ್ಥಿತವಾದಂಥ ರೀತಿ ತನಿಖೆ ಆಗಬೇಕು ಮತ್ತು ಯಾರ ಮೇಲೂ ದ್ವೇಷ ಸಾಧಿಸಬೇಕು ಅಂತಲ್ಲ. ಆದರೆ ಜಸ್ಟಿಸ್ ಕೂನಾ ಅವರ ರಿಪೋರ್ಟಲ್ಲಿ ಸ್ಪಷ್ಟವಾದಂಥ ಅಂಶಗಳನ್ನೆಲ್ಲ ಅವರು ವರದಿಯಲ್ಲಿ ಬರೆದಿದ್ದಾರೆ ಮತ್ತು ಅದನ್ನೆಲ್ಲವೂ ಕೂಡ ದಾಖಲೆ ಸಮೇತ ಅವ್ರು ಕೊಟ್ಟಿದ್ದಾರೆ. ಈಗ ಮುಂದಿನ ಕ್ರಮ, ಈಗ ನಾವು ನೋಟಿಸ್ ಕೊಡಬೇಕು, FIR ರಿಜಿಸ್ಟರ್ ಮಾಡಬೇಕು, ಕೇಸ್ ಬುಕ್ ಮಾಡಬೇಕು, ಅದು ಒಂದು ಕಡೆ ಇರ್ತದೆ. SIT ಅವರು ಯಾವ ರೀತಿ ಅದನ್ನು ತಗೊಳ್ತಾರೆ ಅದು ಕೂಡ ಸರ್ಕಾರ ಮಟ್ಟದಲ್ಲಿ ಅದು ತೀರ್ಮಾನ ಆಗ್ತದೆ.